ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಗುರುವಾರ ನಾನು ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ನಾನು ನನ್ನ ಫ್ರೆಂಡ್ಸು ಎಲ್ಲ ಜಸ್ಟು ಇವಾಗಲೇ ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ. ಅದಕ್ಕೆ ರೆಡಿಯಾಗಿದ್ದೀವಿ. ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಪೂಜೆ ಎಲ್ಲ ಮುಗೀತು. ಅವರು ಒಂದು 5 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಒಬ್ಬರು ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಒಬ್ಬರು ಕೇಳಿದ್ರು, ಏನು ಈ ನಡುವೆ ಯಾವಾಗ್ಲೂ ಟೆಂಪಲ್ಗೆ ಹೋಗ್ತಾನೆ ಇರ್ತೀಯಾ, ಸುತ್ತಾ ಇರ್ತೀಯಾ ಅಂತ. ಟೆಂಪಲ್ಗೆ ದೇವ್ರನ್ನ ಬೇಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಯಾರಿಗೋ ಮಾಟ ಮಂತ್ರ ಮಾಡ್ಸೋಕ್ಕಲ್ಲ, ಇಲ್ಲ ಯಾರಿಗೂ ಕೆಟ್ಟದಾಗಲಿ ಅಂತ ಬೇಡ್ಕೊಳಕ್ಕಲ್ಲ, ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಅದು ಇವಾಗ ಆಷಾಢ ಮಾಸ ಇರೋದ್ರಿಂದ ನಾನು ಸ್ವಲ್ಪ ಫ್ರೀ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ನನಗೂ ಮನಸ್ಸಿಗೆ ಅನ್ನಿಸ್ತಿದೆ. ಸ್ವಲ್ಪ ನನಗೂ ಬೇಜಾರಿರೋದಕ್ಕೆ ಒಂದು ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಬೇಜಾರಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದೇವ್ರ ಹತ್ರ ಹೋದರೆ ನೆಮ್ಮದಿ ಆದರೂ ಸಿಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಬೇಡ್ಕೊಳ್ಳೋಂಥ ಕೆಟ್ಟ ಮನಸ್ಸು ನನಗಿಲ್ಲ. ನನಗೆ ಒಳ್ಳೇದಾದರೆ ಸಾಕಪ್ಪ, ಬೇರೆಯವ್ರದ್ದು ಹೆಂಗಾದರೂ ಇರ್ಕೊಳ್ಳಿ ಅಂತ ಅನ್ನೋದು ನಾನಷ್ಟೇ. ಬೇರೆಯವ್ರ ಬಗ್ಗೆ ನಾನು ಯೋಚನೆನೂ ಮಾಡಲ್ಲ, ಅವ್ರ ಬಗ್ಗೆ ಏನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಅದರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಒಳ್ಳೇದಾಗಲಿ, ನನಗೆ ದೇವರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಇರೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನೊಬ್ರಿಗೆ ಏನೇನೋ ಆಗಲಿ ಅಂತ ಹೋಗ್ತಾ ಇಲ್ಲ. ಅದನ್ನೆಲ್ಲ ತಲೆಯಿಂದ ತೆಗ್ದಾಕ್ರಿ. ಫಸ್ಟು ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ, ಆದರೆ ಹೋಗೋಕ್ಕಾಗಲಿಲ್ಲ. ಅದು ಟೆಂಪಲ್ ಅದು ಸುತ್ತಮುತ್ತ ಎಲ್ಲಿ ಇದೆ ಅಂತಲೂ ಗೊತ್ತಿರಲಿಲ್ಲ. ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಅಲ್ಲೂ ಅಷ್ಟು ದೂರ ಹೋಗೋದು ಸ್ವಲ್ಪ ಜರ್ನಿ ಮಾಡಬೇಕಲ್ವ, ಅದಕ್ಕೂ ಯೋಚನೆ ಮಾಡಿಕೊಂಡು ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರೊಳಗಡೆ ಇಲ್ಲೇ ನನಗೊಂದು ಯಾರೋ ಹೇಳಿದ್ರು, ಇಲ್ಲೇ ಇದೆ ದೇವಸ್ಥಾನ ಅಂತ. ಸರಿ, ಅಲ್ಲೇ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ನೋಡಿ ರೆಡಿ ಆಗಿದ್ದೀನಿ. ಈ ಡ್ರೆಸ್ ತೊಗೊಂಡು ಏನಿಲ್ಲ ಅಂದರೂ 3-4 ಇಯರ್ಸ್ ಆಗಿದೆ. ಆದರೆ ಇವಾಗ ಇದೊಂದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸುಮ್ಮನೆ ತೊಗೊಂಡು ಇಟ್ಕೊಂಡಿರ್ತೀನಿ, ಹಾಕ್ಕೊಳ್ಳಲ್ಲ ಅಷ್ಟೇ ಬಟ್ಟೆನ. ಸರಿ ಗಾಯ್ಸ್, ಬೇರೆ ಏನು ಬೇಡ, ಅಲ್ಲೋಗಿ ಮಾತಾಡೋಣ, ವೀಡಿಯೋ ಮಾಡ್ತೀನಿ. ಅಲ್ಲಿ ನಿಮ್ಗೆ ತೋರಿಸ್ತೀನಿ ದೇವಸ್ಥಾನ, ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿ ಯಾವ ಊರು ಅಂತೆಲ್ಲ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಬಾಯ್ ಗೈಸ್. ಈ ಟೆಂಪಲ್ ಬಂದು ದೊಡ್ಡಬಳ್ಳಾಪುರ ರೋಡಲ್ಲಿರೋದು. ನಮ್ಮೂರಿಂದ ಏನಿಲ್ಲ 15 ಮಿನಿಟ್ಸ್ ಆಗುತ್ತಷ್ಟೇ. ನನಗೆ ಯಾರೋ ಒಬ್ಬರು ಹೇಳಿದ್ರು ಈ ಥರ ಇದೆ ಅಂತ. ನಾನು ಅದಕ್ಕೆ ಸರಿ ಹೋಗೋಣ ಅಂತ ಅಂದ್ಬಿಟ್ಟು, ಹೋಗೋಕ್ಕೂ ಮುಂಚೆ ನಾನು ಒಂದು ಅಂದ್ಕೊಂಡೆ, ನಾನು ಅಲ್ಲಿಗೆ ಬರಬೇಕು ಅಂದರೆ ನನಗೆ ಈ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಅಂದ್ಕೊಂಡಿದ್ದಷ್ಟೇ ನೆಕ್ಸ್ಟ್ ಡೇನೇ ಆಗೋಯ್ತು ನನಗೆ. ಅದಕ್ಕೆ ನಾನು ಬೆಳಗ್ಗೆನೇ, ನಾವು ಪ್ಲಾನೇ ಇರಲಿಲ್ಲ, ಬೆಳಗ್ಗೆನೇ ಪ್ಲಾನ್ ಮಾಡಿದ್ದು ಈ ಥರ ಹೋಗೋಣ ಬರ್ತೀರಾ ಅಂತ. ನನ್ನ ಫ್ರೆಂಡ್ಸ್ನ ಕೇಳಿದೆ, ಬಂದರು, ಹೋದೆ. ನನಗಲ್ಲಿ ನಿಜ ಒಳಗಡೆ ಹೋಗಿದ ತಕ್ಷಣ ಹೆಂಗಾಯ್ತು ಅಂದರೆ, ನನ್ನ ತಲೆಯಲ್ಲಿರೋ ಎಲ್ಲ ಹೊಲ್ಟೋಯ್ತು. ಫುಲ್ಲು ನನ್ನ ತಲೆ ಭಾರನೇ ಕಮ್ಮಿ ಆಗೋ ಥರ ಫೀಲ್ ಆಗ್ಬಿಡ್ತು. ಹೋಗಿ ನಾನು ಅಲ್ಲೇ ಇದ್ಬಿಡೋಣ 1 ಅವರ್ ಅನ್ನೋ ಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತ್ತಲ್ಲಿ. ನನಗಂತೂ ತುಂಬ ಖುಷಿ ಆಯಿತು ಗೈಸ್. ಇಲ್ಲಿ ದೇವಸ್ಥಾನ, ನೀವು ಯಾವ್ರಿಗಾದ್ರೂ ಕಷ್ಟ ಏನೇ ಇದ್ರೂ ಬಂದು ಇಲ್ಲಿ ರಾಯರ ಹತ್ರ ಬೇಡ್ಕೊಳ್ಳಿ, ನಿಜ ಎಲ್ಲ ಪರಿಹಾರ ಆಗುತ್ತೆ. ಯಾಕಂದರೆ ನನಗೆ ಅನಿಸಿದ ಅನುಭವ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಎಲ್ಲನೂ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ನಾವು ಬೆಳಗ್ಗೆನೇ ಹೋಗಿರ್ತೀವಲ್ಲ, ಹೋದವ್ರಿಗೆ ಊಟ ಕೊಡ್ತಾರೆ. ಊಟ ಎಲ್ಲ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಬಂದ್ವಿ ನಾವಷ್ಟೇ. ಅಲ್ಲಿ ಇನ್ನೇನು ಮಾಡಿಲ್ಲ, ಒಂದು ಸ್ವಲ್ಪ ಹೊತ್ತು ಮಾತ್ರ ನೆಮ್ಮದಿಯಾಗಿ ಕೂತ್ಕೊಂಡೆ. ನಾನು 1 ಅವರ್ ಕೂತ್ಕೊಂಡು ನಾವು ಬಂದ್ವಿ ಅಷ್ಟೇ. ನಮಗಿರೋ ಕಷ್ಟ ಎಲ್ಲ ಪರಿಹಾರ ಆಗೋಯ್ತು ಇಲ್ಲಿಗೆ ಅನ್ನೋ ಥರ ಫೀಲ್ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್ ಇದು ಟೆಂಪಲ್ ಬಂದು. ಬರಬೇಕಾದ್ರೆ ಹಂಗೆ ನನ್ನ ಫ್ರೆಂಡ್ ಎಲ್ಲ ಬಂದಿದ್ವಲ್ಲ, 4 ಜನ ಫಸ್ಟ್ ಟೈಮು ಮೀಟ್ ಆಗಿದ್ದು. ಕರ್ಕೊಂಡೋಗಿದ್ದೆ ನನ್ನ ಫ್ರೆಂಡ್ ಒಬ್ಳಿಗೆ. ಅದಕ್ಕೆ ಅವಳನ್ನ ಏನಾದರೂ ಊಟ ಟೀ ಕೊಡ್ಸೋಣ ಅಂದ್ಬಿಟ್ಟು ಹೋಗಿ ಟೀ ಕುಡ್ಕೊಂಡು ಮನೆಗೆ ಬಂದ್ವಿ ಗೈಸ್. ಇನ್ನೂ ಟೆಂಪಲ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.